ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಹೆಣ್ಣು ಪ್ರೀತಿಸಿದರೆ ತಾಯಿ, ದ್ವೇಷಿಸಿದರೆ ಚಂಡಿ ಚಾಮುಂಡಿ. ಗಂಡ ಸತ್ತ ಮೇಲೆ ಹೆಣ್ಣು ನಾಲ್ಕು ಗೋಡೆಗಳ ಮಧ್ಯೆ ಅಬಲೆಯಾಗಿ ಮುದುಡ್ಕೊಂಡು ಕುತ್ಕೊಳ್ಬೇಕು ಅನ್ನುವಂಥ ಗಂಡಸರ ಮನಸ್ಥಿತಿಯ ನಡುವೆ ಪರವಾಗಿಲ್ಲ, ನಾನು ರಾಜಕಾರಣಕ್ಕೆ ಬರ್ತೀನಿ, ಗಂಡಾದ್ರೇನು ಹೆಣ್ಣಾದ್ರೇನು, ನಾನು ಈ ಹೋರಾಟಕ್ಕೆ ಇಳಿದು ನಾನು ಏನು ಅಂತ ಸಾಬೀತು ಮಾಡ್ತೀನಿ ಅಂತ ಈ ಕ್ಷಣದವರೆಗೂ ಹೋರಾಡ್ತಾ ಇರುವಂಥ ಹೆಣ್ಣುಮಗಳ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ. ಹೌದು, ಇಡೀ ಕರ್ನಾಟಕದಾದ್ಯಂತ ಇರುವಂಥ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಸದ್ದಾಗ್ತಾ ಇರುವಂಥ ಮತ್ತು ಸುದ್ದಿ ಆಗ್ತಾ ಇರುವಂಥ ಕ್ಷೇತ್ರ ಅಂದರೆ ಅದು ಆರ್ ನಗರ ಕ್ಷೇತ್ರ. ಆರ್ ನಗರ ಕ್ಷೇತ್ರದ ಸದ್ಯದ MLA ಮುನಿರತ್ನ. ಆದರೆ ಮುನಿರತ್ನ ಅವ್ರಿಗಿಂತ ಹೆಚ್ಚು ಸೌಂಡ್ ಆಗ್ತಾ ಇರೋದು ಕುಸುಮ ಅವರು. ಹಾಗಾದರೆ ಇವತ್ತು ಕುಸುಮ ಅವ್ರ ಜೊತೆ ಮಾತಾಡೋದಕ್ಕೆ ನಾನು ಇಲ್ಲಿದ್ದೀನಿ. ಕುಸುಮ ಅವ್ರು ನನ್ನ ಜೊತೆಗೆ ಇದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. DK ರವಿ ಅವರು ಬದುಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ನನಗೆ ಈ ವನವಾಸ ಬರ್ತಾ ಇರಲಿಲ್ಲ. ಅವ್ರು ಇಲ್ಲದೆ ಇರೋದಕ್ಕೆ ನನಗೆ ಈ ರೀತಿಯಾದಂಥ ಪರಿಸ್ಥಿತಿ ಆಗಿದೆ. ಸೊ ಒಂದು ಹೆಣ್ಣು ಹೋರಾಟ ಮಾಡ್ತಾ ಇದ್ದಾಳೆ ಎಂದರೆ ಆಕೆ ಗಂಡನ ನೆರಳಲ್ಲೇ ಇರಬೇಕು. ಆಕೆ ಗಂಡನ ನೆರಳಿಂದ ಹೊರಗಡೆ ಬಂದು ಇಂಡಿಪೆಂಡೆಂಟಾಗಿ ಹೋರಾಟ ಮಾಡಬಾರ್ದು. ಇದು ಯಾರು ಹೇಳಿದ್ದು ಅಂತ ತಮ್ಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ. DK ರವಿ ಬದುಕಿರಬೇಕಾಗಿತ್ತು, ನನಗೆ ಈ ವನವಾಸ ಬರ್ತಿರಲಿಲ್ಲ ಅಂತ ಮುನಿರತ್ನ ಅವ್ರು ಹೇಳಿರೋದು. ಏನು ಅನಿಸುತ್ತೆ ಮೇಡಮ್? ನನಗೆ ನಾವು ಈ 21ನೇ ಶತಮಾನದಲ್ಲೂ ಒಬ್ಬ ಶಾಸಕ ಈ ರೀತಿ ಯಾರೂ ಜೀವಂತವಾಗಿಲ್ಲ, ಅಂಥವರ ಹೆಸರನ್ನು ಬಳಸ್ಕೊಂಡು ಇವತ್ತು ರಾಜಕಾರಣ ಮಾಡಬೇಕು. ಒಂದು ಹೆಣ್ಣನ್ನು ಆತನ ಮುಂದೆ ಪ್ರತಿಸ್ಪರ್ಧಿಯಾಗಿ ಚುನಾವಣಾ ಕಣದಲ್ಲಿ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದಂಥ ಹೆಣ್ಣನ್ನು ಕುಗ್ಗಿಸ್ಬೇಕು. ಆಕೆ ಮನೆಯಿಂದ ಆಚೆ ಬರಬಾರ್ದು, ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಆಕೆ ಇರಬೇಕು. ಹೆಂಗೆ ಧೈರ್ಯ ಆಕೆಗೆ? ಗಂಡ ಇಲ್ಲ, ಹೆಂಗೆ ಬಂದ್ಲು ಆಚೆಗಡೆ? ಅವಳು ಹೆಂಗೆ ಆಚೆಗಡೆ ಓಡಾಡ್ತಾ ಇದ್ದಾಳೆ? ಗಂಡ ಇದ್ದಿದ್ರೆ ನೀವು ಹೊರಗಡೆ ಬರ್ತಾ ಇರಲಿಲ್ವಾ? DK ರವಿ ಅವ್ರು ಬದುಕಿದ್ರೆ ನೀವು ಹೊರಗಡೆ ಬರ್ತಾ ಇರಲಿಲ್ವಾ? ಮದುವೆ ಆಯಿತು ಅಂತ ನಾಲ್ಕು ಗೋಡೆ ಮಧ್ಯೆ ಇರ್ತಾ ಇದ್ರಾ? ನಮಗೆಲ್ಲ ಮದುವೆ ಆಗಿದೆ ಅಪ್ಪ, ಹಾಗಂತ ನಾವು ನಾಲ್ಕು ಗೋಡೆ ಮಧ್ಯೆ ಇದ್ದೀವ ಅಂದರೆ DK ರವಿ ಅವರು ಬದುಕಿದ್ರೆ ತಾವು ಹೊರಗಡೆನೇ ಬರ್ತಿರ್ಲಿಲ್ಲ ಅಂತ ಅವರ ಅಭಿಪ್ರಾಯ. ಅವರ ಮನಸ್ಥಿತಿ ಆ ಮಟ್ಟದ ಮನಸ್ಥಿತಿ ಇದೆ. ಒಂದು ಹೆಣ್ಣಿನ ಬಗ್ಗೆ ಎಷ್ಟು ಕೀಳುಮಟ್ಟದ ಅಭಿಪ್ರಾಯವನ್ನು ಇಟ್ಕೋಬಹುದು, ಅಷ್ಟೂ ಕೀಳುಮಟ್ಟದ ಅಭಿಪ್ರಾಯವನ್ನು ಇವತ್ತು ಮುನಿರತ್ನ ಅವರು ಶಾಸಕರಾಗಿದ್ದಾರೆ, ಈ ಕ್ಷೇತ್ರದ ಶಾಸಕರು. ಅವರ ಮನಸ್ಥಿತಿಯಲ್ಲಿ ಇರುವಂಥ ವಿಷ ಏನಿದೆ ಅಲ್ಲ, ಹೆಣ್ಣು ಮಕ್ಕಳ ವಿರುದ್ಧ ವಿಷ, ಅದು ಈ ಮೂಲಕ ನನ್ನನ್ನು ಟಾರ್ಗೆಟ್ ಮಾಡೋದ್ರ ಮೂಲಕ ಬರ್ತಾ ಇದೆ ಹೊರಗಡೆ ಅವರಿಗೆ. ಮೇಡಮ್, ಇನ್ನೊಂದು ಸ್ಟೇಟ್ಮೆಂಟು, ಹೆಣ್ಣು ಬೇಕು ಅಂತ ಬಯಸಿದರೆ ಆಕೆ ಯಾವ ಮಟ್ಟಕ್ಕಾದರೂ ಇಳಿತಾಳೆ. ನೋಡಿ, ಉದಾಹರಣೆ, ಒಬ್ಬಳು ಗಂಡನ್ನು ಹೊಳೆಯಲ್ಲಿ ತಳ್ತಾಳೆ, ಒಬ್ಬಳು ಬಾ ನೀನು ಬರ್ತ್ಡೇ ಪಾರ್ಟಿ ಮಾಡ್ತೀನಿ ಅಂತ ಟ್ಯಾಂಕಲ್ಲಿ ಹಾಕಿ ಸಿಮೆಂಟ್ ತುಂಬಿ ಸಾಯಿಸ್ತಾಳೆ. ಇನ್ನೊಬ್ಬ ಹೆಣ್ಮಗಳು ಗಂಡನ್ನು ಬಿಟ್ಟು ಮಕ್ಕಳನ್ನ ಬಿಟ್ಟು ಇನ್ನೊಬ್ಬಳ ಜೊತೆ ಓಡೋಗ್ತಾಳೆ. ಹೀಗೆ ಹೆಣ್ಣು ಬಯಸಿದರೆ ಏನು ಮಾಡೋದಕ್ಕೂ ಕೂಡ ರೆಡಿ ಆಗಿರ್ತಾಳೆ. ಮುನಿರತ್ನನ ಸ್ಥಾನ ಬೇಕಷ್ಟೇ, ಮುನಿರತ್ನನ MLA ಸ್ಥಾನ ಬೇಕು, ಅದಕ್ಕೆ ಆ ಹೆಣ್ಣು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾಳೆ ಅಂತ ಹೇಳೋದಕ್ಕೆ ಎಂತೆಂಥ ಉದಾಹರಣೆ ಕೊಟ್ಟರು ಮೇಡಮ್ ಅವರು. ಅಲ್ಲ, ಹೆಣ್ಣು ಮಕ್ಕಳ ಬಗ್ಗೆ ಇವರು ಇಟ್ಕೊಂಡಿರೋ ಅಭಿಪ್ರಾಯ ನೋಡಿ. ಗಂಡು ಮಕ್ಕಳು ಅಷ್ಟು ಇಡೀ ದೇಶದಲ್ಲಿ ರೇಪ್ಗಳಾಗ್ತಾ ಇದ್ದಾವೆ. ಎಷ್ಟೋ ಜನ ಹೆಣ್ಮಕ್ಳನ್ನ ಮನೆಯಲ್ಲಿ ಕುಡಿದು ಹೊಡಿತಾ ಇದ್ದಾರೆ, ಸೇಮೆಣ್ಣೆ ಹಾಕಿ ಸುಡ್ತಾ ಇದ್ದಾರೆ. ಇವೆಲ್ಲವೂ ಬರಲ್ಲ. ಹೆಣ್ಮಕ್ಳು ಸಾಧನೆ ಮಾಡಿರೋ ಹೆಣ್ಮಕ್ಳು ಅವ್ರಿಗೆ ಬರೋದಿಲ್ಲ. ಈ ಕೆಲವೊಂದು ಘಟನೆಗಳೇನಾಗಿರುತ್ತೋ ಇಂಥ ಮಾತುಗಳನ್ನು ಹೇಳ್ಕೊಂಡು ಅವ್ರು ಯಾವ ಸ್ಥಾನದಲ್ಲಿದ್ದಾರೆ ಮೇಡಮ್? ಅವ್ರ ಸ್ಥಾನನ ಕಿತ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಅವ್ರು ಯಾವ ಸ್ಥಾನದಲ್ಲಿ ಇದ್ದಾರೆ? ಅವರು ಕೂಡ ಈ ದೇಶದ ನಾಗರಿಕ. ಆದರೆ ಅವರು ಇರೋವಂಥ ಸ್ಥಾನ ಯಾವುದು? ಅವ್ರು ಇರೋವಂಥ ಸ್ಥಾನ ಯಾವುದು ಅಂತಂದರೆ ಎಲ್ಲ ಹಗರಣಗಳು ಬರ್ತಾ ಇದ್ದಾವಲ್ಲ, ಏಡ್ಸ್ ಇಂಜೆಕ್ಷನ್ ಕೊಡುವಂಥ ಹಗರಣ ಮಾಡಿರುವಂಥ ಸ್ಥಾನ, ಈ ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಹೊತ್ಕೊಂಡಿರುವಂಥ ಸ್ಥಾನ, ಗುತ್ತಿಗೆದಾರರನ್ನು ಮನೆಗೆ ಕರೆದು ನೀನು ಲಂಚ ಕೊಡು, ಲಂಚ ಕೊಡದೆ ಹೋದರೆ ನಿನ್ನ ಹೆಂಡತಿಯನ್ನು ಮಗಳನ್ನು ಮಂಚಕ್ಕೆ ಕಳಿಸು ಅಂತ ಹೇಳಿರುವಂಥ ಸ್ಥಾನ. ಈ ಎಲ್ಲ ಸ್ಥಾನಗಳನ್ನು ನಾನು ಪಡ್ಕೋಬೇಕಾ? ಖಂಡಿತವಾಗ್ಲೂ ನಾನು ಈ ಸ್ಥಾನನ ಪಡ್ಕೊಳ್ಳೋದಕ್ಕೆ ಯಾವತ್ತೂ ಕೂಡ ಬಯಸೋದಿಲ್ಲ. ಯಾಕೆ ಮೇಡಮ್ ಹೆಣ್ಮಕ್ಳು ಫೈಟ್ ಮಾಡಬಾರ್ದಾ? ಹೆಣ್ಮಕ್ಳು ರಾಜಕೀಯದಲ್ಲಿ ಇರಬಾರ್ದಾ? ಹೆಣ್ಣುಮಕ್ಕಳು ಒಬ್ಬ ಗಂಡಿಗೆ ಸರಿ ಸಮಾನವಾಗಿ ಆಯಿತು ನೀನೇನು ಮಾಡ್ತೀಯೋ ನೋಡ್ತೀನಿ, ನಾನು ಇದ್ದೀನಿ ಈ ರೇಸಲ್ಲಿ ಅಂತ ತನ್ನನ್ನು ತಾನು ಸಾಬೀತು ಮಾಡಬಾರ್ದಾ? ಅಂದರೆ ಹೆಣ್ಣು ಯಾವುದಕ್ಕೂ ಮನಸ್ಸೇ ಮಾಡಬಾರ್ದಾ? ಹೆಣ್ಣು ಅಂತಂದರೆ ಏನು ಅಂದ್ಕೊಂಡಿದ್ದಾರೆ? ಅವ್ರಿಗೆ ಭಾಳ ತುಂಬ ತಾತ್ಸಾರ ಹೆಣ್ಣು ಅಂತಂದರೆ. ಆಕೆ ಬರೀ 4 ಗೋಡೆ ಮಧ್ಯೆ ಅಷ್ಟೇ ಇರಲಿಕ್ಕೆ ಸೂಕ್ತ. ಆಕೆ ಇವರ ಬೇಕು ಬೇಡಗಳನ್ನು ನೋಡಿಕೊಂಡು ಇವರ ಮಕ್ಕಳನ್ನು ಸಾಕಿ ಇವರ ಮಕ್ಕಳ ಭವಿಷ್ಯವನ್ನು
ಬೆಳಗಿಸಿ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಹೆಣ್ಮಕ್ಳು ಬೇಕು. ಮಿಕ್ಕಿದ್ದಕ್ಕೆ ರಾಜಕಾರಣದಲ್ಲಿ, ಅದು ಪುರುಷ ಪ್ರಧಾನ ಸಿಸ್ಟಮ್ ಇರುವಂಥ ರಾಜಕಾರಣದಲ್ಲಿ ಒಬ್ಬ ಹೆಣ್ಣುಮಗಳು ಆಚೆಗೆ ಬಂದು ನಾನು ಕೂಡ ಎದುರುಗಡೆ ನಿಂತ್ಕೋತೀನಿ, ನಿಮ್ಮ ಮುಂದೆ ಧೈರ್ಯವಾಗಿ ನಿಂತ್ಕೋತೀನಿ, ನಿಮ್ಮ ಮೇಲೆ ನಾನು ಕೂಡ ಹೋರಾಟವನ್ನು ಮಾಡ್ತೀನಿ ಅಂತ ಹೇಳೋ ಹೆಣ್ಮಕ್ಳು ಕಂಡ್ರೆ ಇವ್ರಿಗಾಗೋದಿಲ್ಲ. ಅದಕ್ಕೆ ಇವತ್ತು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥದ್ದು, ವೈಯಕ್ತಿಕವಾಗಿ ಇರುವಂಥ ತೇಜೋವಧೆ ಮಾಡುವಂಥದ್ದು, ತುಂಬ ಹೀನಾಯವಾಗಿ ಕೆಳಮಟ್ಟದಲ್ಲಿ ಮಾತಾಡುವಂಥದ್ದು, ಇದು ಇವ್ರ ಮನಸ್ಥಿತಿ.